ಮುಂದಿನ ಆಸನ ಸಿಂಹಾಸನ. ಎಡಗಾಲನ್ನು ಬಲಗಾಲಿನ ಮೇಲೆ ತನ್ನಿ, ಹಸ್ತಗಳನ್ನು ಮಂಡಿಗಳ ಮೇಲೆ ಅಳವಡಿಸಿ, ಉಸಿರನ್ನು ಹೊರಗಡೆ ಬಿಡುತ್ತೆ, ನಾಲಿಗೆಯನ್ನು ಹೊರ ಚಾಚಿ ದೃಷ್ಟಿಯನ್ನು ಮೇಲೆ ಅಳವಡಿಸಿ ಸ್ಪಷ್ಟವಾಗಿ ಉಸಿರಾಡಿ. ಈ ಆಸನವನ್ನು ಸೌಂದರ್ಯವರ್ಧಕ ಆಸನ ಎಂದು ಸಹ ಕರೆಯಲಾಗಿದೆ. ಮುಖಕ್ಕೆ ವಿಶೇಷ ಪ್ರಕಾಶತೆಯನ್ನು ತರುವಲ್ಲಿ, ಡಾರ್ಕ್ ಸರ್ಕಲ್ಲು ಇತ್ಯಾದಿ ತೊಂದರೆಗಳನ್ನು ದೂರ ಇರಿಸುವಲ್ಲಿ ಈ ಆಸನ ಸಹಕಾರಿಯಾಗುತ್ತದೆ. ಜೊತೆಯಲ್ಲಿ ಥೈರಾಯ್ಡ್ ಗ್ರಂಥಿಗಳ ತೊಂದರೆಗಳನ್ನು ದೂರ ಇರಿಸುವಲ್ಲಿ ಆಸನ ಸಹಕಾರಿಯಾಗುತ್ತದೆ. ಇದ್ದಲ್ಲಿ ವಿಶೇಷ ಹತೋಟಿಗೆ ತರುವಲ್ಲಿ ಸಹಕಾರಿ ಈ ಆಸನ. ಸ್ಟ್ಯಾಮರಿಂಗು ಮತ್ತು ಸಲೈವರಿ ಗ್ಲ್ಯಾಂಡ್ಸನ್ನು ಸ್ಪಷ್ಟವಾಗಿ ಉತ್ಪತ್ತಿ ಮಾಡುವಲ್ಲಿ ಸಹಕಾರಿ. ಸ್ಟ್ಯಾಮರಿಂಗ್ ಅಂದರೆ ತೊದಲು ನುಡಿ ಬರೋದಿಲ್ಲ, ಇದ್ದಲ್ಲಿ ದೂರವಾಗುತ್ತದೆ. ಬಾಯಿಯ ದುರ್ವಾಸನೆಗೂ ಸಹ ಆಸನ ಸಹಕಾರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿಯನ್ನು ಕೊಡಿ. ಹಾಗೆ ವಿರುದ್ಧವಾದ ಕಾಲನ್ನು ಉಪಯೋಗಿಸಿ ಅಭ್ಯಾಸ ಮಾಡಿ. ಸಿಂಹಾಸನ ಒಂದನೆಯ ಪ್ರಕಾರ. ಹಾಗೆ ಉಸಿರನ್ನು ಹೊರಗಡೆ ಬಿಡುತ್ತಾ ನಾಲಿಗೆಯನ್ನು ಹೊರ ತೆಗೆಯಿರಿ. ಈಗ ದೃಷ್ಟಿಯನ್ನು ಕೆಳಗಡೆ ಹರಿಸಬೇಕು, ಕಾಲುಗಳನ್ನು ನೋಡಬೇಕು. ಅದೇ ರೀತಿಯ ಅಭ್ಯಾಸ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಜ್ರಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಮುಂದಿನ ಆಸನ ಸರ್ವಾಂಗಾಸನ. ನಿಧಾನವಾಗಿ ಕಾಲುಗಳನ್ನು ಮುಂದೆ ಚಾಚಿ ಹಿಂದೆ ಮಲಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಾಲುಗಳನ್ನು ಮೇಲೆ ತನ್ನಿ, ಕಾಲುಗಳನ್ನು ಹಿಂದೆ ತನ್ನಿ. ಕಾಲು ಬೆರಳುಗಳು ನೆಲಕ್ಕೆ ಸೇರಲಿ. ಬೆನ್ನನ್ನು ಹಿಡಿಯಿರಿ. ಹಾಗೆ ನಿಧಾನವಾಗಿ ಕಾಲುಗಳನ್ನು ಮೇಲೆ ತನ್ನಿ. ಗದ್ದವನ್ನು ಭುಜದ ಮೂಳೆಗೆ ಸೇರಿಸಬೇಕು. ಹಾಗೆ ಉಸಿರಾಡಿ. ಸರ್ವ ಅಂಗ ಆಸನ. ಸರ್ವ ಅಂದರೆ ಎಲ್ಲ, ಅಂಗ ಅಂದಲ್ಲಿ ಭಾಗಗಳು. ಸರ್ವ ಅಂಗಗಳಲ್ಲಿನ ಸರ್ವ ರೀತಿ ತೊಂದರೆಯನ್ನು ದೂರ ಮಾಡುವಲ್ಲಿ ಈ ಆಸನ ಸಹಕಾರಿಯಾಗುತ್ತೆ. ಹೈ BP ಇರ್ತಕ್ಕಂಥವ್ರು ಈ ಆಸನವನ್ನು ಅಭ್ಯಾಸ ಮಾಡಬಾರ್ದು. ಸ್ತ್ರೀಯರು ಮಾಸಿಕ ಋತುಚಕ್ರದ ಕಾಲದಲ್ಲಿ ಈ ಆಸನವನ್ನು ಅಭ್ಯಾಸ ಮಾಡಕೂಡದು. ಮತ್ತು ಕಿವಿಯ ವಿಪರೀತ ತೊಂದರೆಗಳು ಅಂದರೆ ಕಿವಿಯ ಒಂದು ಸೋರುವಿಕೆ ಇರ್ತಕ್ಕಂಥದ್ದು ಅಥವಾ ಇತರ ವಿಪರೀತ ತೊಂದರೆಗಳಿದ್ದಾಗ ಅಭ್ಯಾಸ ಮಾಡಕೂಡದು. ಮತ್ತು ಹೃದಯದ ಸ್ಟಂಟ್ ಹಾಕ್ಸಿರ್ತಕ್ಕಂಥವ್ರು, ಹೃದಯದ ತೊಂದರೆಗಳಿರ್ತಕ್ಕಂಥವ್ರು ಅಭ್ಯಾಸ ಮಾಡಬಾರ್ದು. ಉಳಿದ ಎಲ್ಲರೂ ಸಹ ಅಭ್ಯಾಸ ಮಾಡಬಹುದು. ಗುರುತ್ವಾಕರ್ಷಣೆಯಿಂದ ಬರ್ತಕ್ಕಂಥ ತೊಂದರೆಗಳನ್ನು ಸಂಪೂರ್ಣವಾಗಿ ತಡೆ ಹಿಡಿತಕ್ಕಂಥ ಸಾಮರ್ಥ್ಯ ಈ ಆಸನಕ್ಕೆ ಇದೆ. ದಿಸ್ ಇಸ್ ಕಾಲ್ಡ್ ಮದರ್ ಆಫ್ ದಿ ಆಸನಸ್. ಆಸನಗಳ ತಾಯಿ ಎಂದು ಕರೆಯಲಾಗಿದೆ. ಮಗುವಿನ ಜೊತೆಯಲ್ಲಿ ಅಮ್ಮ ಇದ್ದಾಗ ಎಷ್ಟು ರಕ್ಷೆಯನ್ನು ಅಮ್ಮ ಕೊಡಲಿಕ್ಕೆ ಸಾಧ್ಯ, ಆ ರಕ್ಷೆಯನ್ನು ಅಭ್ಯಾಸಕನಿಗೆ ಈ ಆಸನ ತಂದು ಕೊಡುತ್ತದೆ. ಉಸಿರನ್ನು ಹೊರಗಡೆ ಬಿಡುತ್ತಾ ಹಾಗೆ ಕಾಲುಗಳನ್ನು ಹಿಂದೆ ತನ್ನಿ. ಉಸಿರನ್ನು ಹೊರಗಡೆ ಬಿಡುತ್ತಾ ಹಾಗೆ ಶವಾಸನಕ್ಕೆ ಬನ್ನಿ. ವಿಶ್ರಾಂತಿಯನ್ನು ಕೊಡಿ.